ಸರ್ ಇಂಡಿಯಾ ಪಾಕಿಸ್ತಾನ ಸರ್ ಇಂಡಿಯಾ ಪಾಕಿಸ್ತಾನ ಸರ್, ಬಿಡ್ರಿ ಸರ್, ಇಂಡಿಯಾ ಪಾಕಿಸ್ತಾನ ಯುದ್ಧ ಅದು ಕದನ ವಿರಾಮ ಅಂತಾರೆ, ಮತ್ತೆ ಆ ಕಡೆಯಿಂದ ಗುಂಡು ಹೊಡಿತಾರೆ. ಏನ್ ಕಥೆ ಇದಂತ? ಅಲ್ಲ, ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ. ಕಾಂಗ್ರೆಸ್ ಅವ್ರ ಮೊದಲೇಕೆಲ್ಲ ಕೂಡ ಸಪೋರ್ಟ್ ಇದೆ ಅಂತ ಹೇಳಿದ್ರು. ಈಗ ಅನೇಕ ಬಟ್ಟೆಗಳು ಇರ್ತಾ ಇದ್ದಾರೆ. ಅದಕ್ಕೆ ಏನು ಮೊದಲು ಕಳೆದ ಬಾರಿ ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸು PMಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ, ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ದರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದರೂ ಮಾಡಿ. ಆದರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿ ಅವ್ರು ಹೇಳಿದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ ಈ ಬೇರೆಯವ್ರು ಯಾರೋ ಹೇಳಿದರು ಅಂದರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೇರಿಕಾದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ವಿಷಯ ಇಟ್ಕೊಂಡು ನಿಮ್ಮನ್ನು ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷ್ನಲ್ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತಿದ್ರೆ ಭಾಳ ಸೂಕ್ತ ಆಗಿದೆ. ಅದು ವರ್ಷ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿ ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದು ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ದೀವಿ, 3ನೇ ಸರ್ತಿ ಹೊಡೆದಿದ್ದು ಭಾಳ ಕಷ್ಟ ಇರಲಿಲ್ಲ, ಮಾಡಬೇಕು. ರಾಜತಾಂತ್ರಿಕ ವಿಷಯದಿಂದ ಹಿಂದುಳಿತಾ ಇದ್ರು ಅಂತ ಅದಕ್ಕೇನಾದರೂ ಹಿಂದೇಟ್ ಆಗ್ತಿದೆ. ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ಟರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬೋದು, ಸಮರ್ಪಕ ಉತ್ತರ ಕೊಡದೇ ಇದ್ರೆ ವಿಮರ್ಶೆ ಆಗ್ಬೋದು. ಅಂದ್ರೆ ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ ನೀವು? 100% ಆಗಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡೋದೇ ಆದರೆ, ವಾರೇ ಮುಂದುವರ್ಸೋದಾದರೆ ಅದರಲ್ಲೇನು ಕರೀದು ಅವಶ್ಯಕತೆ.